ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾವು ರಿವ್ಯೂ ಮಾಡ್ತಿರುವಂತಹ ಬೈಕ್ ಹೋಂಡಾ SP 125 ಆಗಿರುತ್ತೆ. ಇದೊಂದು ಒಳ್ಳೆ ಮೈಲೇಜ್ನ ಬೈಕ್ ಅಂತಾನೆ ಹೇಳ್ಬೋದು. ಹಾಗೆ ಇದು ಒಂದು ಡೈಲಿ ಕಮ್ಯೂಟಿಂಗ್ ಬೈಕ್ ಕೂಡ ಆಗಿರುತ್ತೆ. ಸೊ ಇದ್ರದ್ದು ಚಾಸಿಸ್ ಟೈಪ್ ನೋಡೋದಾದ್ರೆ ನಾವು ಡೈಮಂಡ್ ಟೈಪ್ ಇಂದ ಬಂದಿರುತ್ತೆ. ಸೊ ಈ ಒಂದು ಬೈಕ್ ಅಲ್ಲಿ ನಮಗೆ ಒಟ್ಟು 3 ವೇರಿಯಂಟ್ಸ್ ಇದೆ. ಸೊ ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ SP 125 ಡ್ರಮ್ ವೇರಿಯಂಟು, ಮತ್ತೆ ಆನಿವರ್ಸರಿ ಎಡಿಷನ್ ವೇರಿಯಂಟು, ಮತ್ತೆ ಡಿಸ್ಕ್ ವೇರಿಯಂಟು. ಇದು ಮೂರು ಇದರಲ್ಲಿ ಬರುವಂತಹ ವೇರಿಯಂಟ್ಸ್ ಆಗಿರುತ್ತೆ. ಆದ್ರೆ ಈ ಒಂದು ಬೈಕು ಜಾಸ್ತಿ ಸೇಲ್ ಆಗೋದು ಬಂದು SP 125 ಡಿಸ್ಕ್ ವೇರಿಯಂಟ್ ಆಗಿರುತ್ತೆ. ಅಂದ್ರೆ ಇದು ಟಾಪ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಸೊ ಕಾರಣ ಏನು ಅಂತ ಹೇಳಿದ್ರೆ ಈ ಮೂರು ವೆಹಿಕಲ್ದು ಪ್ರೈಸ್ ಡಿಫರೆನ್ಸ್ ನ ನೋಡಿದ್ರೆ ಸ್ವಲ್ಪನೇ ಇದೆ. ಸೊ ಅದಕ್ಕೆ ಎಲ್ಲರೂ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಟಾಪ್ ವೇರಿಯಂಟ್ ನೇ ತಗೊಂತಿದ್ದಾರೆ. ಸೊ ಅದು ಕೂಡ ಒಳ್ಳೆ ಪ್ಲಾನ್ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ಅಲ್ಲಿ ಇರುವಂತಹ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ಬ್ಲೂ ಮೆಟಾಲಿಕ್, ಬ್ಲಾಕ್, ಸೈರನ್ ಬ್ಲೂ, ಗ್ರೇ ಮೆಟಾಲಿಕ್, ರೆಡ್ ಮೆಟಾಲಿಕ್, ಹಾಗೆ ಆನಿವರ್ಸರಿ ಎಡಿಷನ್ ಅಲ್ಲಿ ಬರುವಂತಹ 2 ಅಡಿಷನಲ್ ಕಲರ್ಸ್ ಸ್ಟೀಲ್ ಬ್ಲಾಕ್, ಸೈರನ್ ಬ್ಲೂ. ಈ ಬೈಕು ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2019ರಲ್ಲಿ. ಸೊ ಅವಾಗಿಂದ ಇವಾಗಿನವರೆಗೂ ತುಂಬಾನೇ ಚೇಂಜಸ್ ಮಾಡ್ಕೊಂಡ್ ಬಂದಿದೆ, ಮತ್ತೆ ರಿಫೈನ್ಡ್ ಇಂಜಿನ್ ಕೂಡ ಕೊಟ್ಟಿದೆ. ಸೊ ಇವಾಗ ಇದೊಂದು ಒಳ್ಳೆ ಮೈಲೇಜ್ ಬರುವಂತಹ ಬೈಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬನ್ನಿ ಈ ಒಂದು ಬೈಕ್ ನ ಪ್ರತಿಯೊಂದು ಫೀಚರ್ಸ್ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ರಿವ್ಯೂ ಮಾಡೋದಕ್ಕೆ ನಾನು ಸೆಲೆಕ್ಟ್ ಮಾಡಿರುವಂತಹ ವೇರಿಯಂಟ್ ಟಾಪ್ ವೇರಿಯಂಟ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಮಿರರ್ಸ್ ಬ್ಲಾಕ್ ಕಲರ್ ಕೊಟ್ಟಿರುವಂತದ್ದು, ಹಾಗೆ ವೈಸರ್ ನಿಮಗೆ ಬ್ಲಾಕ್ ಕಲರ್ ಕೊಟ್ಟಿರುವಂತದ್ದು. ಸೊ ಅದ್ರ ಮೇಲೆ ನಿಮಗೆ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ಬಂದಿರುವಂತಹ ಇಂಡಿಕೇಟರ್ಸ್ ನಿಮಗೆ ಹಾಲೋಜಿನ್ ಇಂದ ಬಂದಿರುತ್ತೆ, ಯಾವುದೇ ರೀತಿ LED ದಲ್ಲಿ ಬಂದಿರೋದಿಲ್ಲ. ಸೊ ಹೆಡ್ ಲ್ಯಾಂಪ್ಸ್ ಬಂದು ನಿಮಗೆ ಕಂಪ್ಲೀಟ್ LED ದಲ್ಲಿ ಇರುತ್ತೆ, ಮತ್ತೆ DRLs ಕೂಡ ಕೊಟ್ಟಿರ್ತಾರೆ. ಇದು ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ಕೊಟ್ಟಿರುವಂತಹ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ನಿಮಗೆ ಇಲ್ಲ ಆಗಿರುವಂತದ್ದು. ಸೊ ಸಸ್ಪೆನ್ಷನ್ ನೋಡ್ತಿರ್ಬೋದು, ಇದು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇಂದ ಬಂದಿರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಲೆಂತಿ ಆಗಿದೆ ಅನ್ನೋದನ್ನ. ನೆಕ್ಸ್ಟ್ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಟೈರ್ ಸೈಜ್ ನ ನೋಡ್ಬೋದು ನೀವು. 80/100 18 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ನಮಗೆ ಈ ಒಂದು ಟಾಪ್ ವೇರಿಯಂಟ್ ಅಲ್ಲಿ ಡಿಸ್ಕ್ ಬ್ರೇಕ್ ಬರುವಂತದ್ದು, ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 240 ಆಗಿರುತ್ತೆ. ಹಾಗೆ ಡ್ರಮ್ ಬ್ರೇಕ್ ನ ಸೈಜ್ ಬಂದು, ಅಂದ್ರೆ ಬೇಸ್ ವೇರಿಯಂಟ್ ಅಲ್ಲಿ ಬರುವಂತಹ ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 ಆಗಿರುತ್ತೆ. ಸೊ ನಿಮಗೆ ಮಿಡ್ ವೇರಿಯಂಟ್ ಅಲ್ಲೂ ಕೂಡ ಸಿಮಿಲರ್ ಆಗಿ ಡಿಸ್ಕ್ ಬರುವಂತದ್ದು. ಸೊ ಅದು ನಿಮಗೆ ಚೇಂಜಸ್ ಏನು ಅಂತಂದ್ರೆ ಅಲಾಯ್ ವೀಲ್ ಗೋಲ್ಡನ್ ಕಲರ್ ಅಲ್ಲಿ ಬರುವಂತದ್ದು. ಸೊ ನೆಕ್ಸ್ಟ್ ನಿಮಗೆ ಇದು ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ. ಈ ಬೈಕ್ ನ ರಿಯರ್ ಸಸ್ಪೆನ್ಷನ್ ನೋಡೋದಾದ್ರೆ ನಮಗೆ ಹೈಡ್ರಾಲಿಕ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇಂದ ಬಂದಿರುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಎರಡೂ ಸೈಡ್ ನಮಗೆ ರೆಡ್ ಕಲರ್ ಅಲ್ಲಿ ಕೊಟ್ಟಿರೋದ್ರಿಂದ ಒಳ್ಳೆ ಅಟ್ರಾಕ್ಟಿವ್ ಹಾಗೆ ಸ್ಪೋರ್ಟಿವ್ ವೇ ಅಲ್ಲಿ ಕಾಣಿಸ್ತಿರುವಂತದ್ದು. ಸೊ ನೆಕ್ಸ್ಟ್ ಒಂದು ಬೈಕ್ ನ ರಿಯರ್ ಟೈರ್ ಸೈಜ್ ನ ನೋಡೋದಾದ್ರೆ 100/80 18 ಇಂಚಸ್ ಇಂದ ಬಂದಿರುತ್ತೆ. ಸೊ ಇದು ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಇದರಲ್ಲಿ ಡಿಸ್ಕ್ ಬ್ರೇಕ್ ಬರೀ ಫ್ರಂಟ್ ಅಲ್ಲಿ ಬರುವಂತದ್ದು ಟಾಪ್ ವೇರಿಯಂಟ್ ಅಲ್ಲಿ, ಹಾಗೆ ಮಿಡ್ ವೇರಿಯಂಟ್ ನಲ್ಲಿ. ಇನ್ನ ನಮಗೆ ಮಿಡ್ ವೇರಿಯಂಟ್ ನಲ್ಲಿ ನಮಗೆ ಈ ಒಂದು ಅಲಾಯ್ ಹೆಂಗ್ ಕಾಣಿಸ್ತಿದೆ ಅದು ನಮಗೆ ಗೋಲ್ಡನ್ ಕಲರ್ ಅಲ್ಲಿ ಬಂದಿರುತ್ತೆ. ಮಿಕ್ಕ ಎಲ್ಲಾ ವೇರಿಯಂಟ್ಸ್ ನಲ್ಲೂ ನಮಗೆ ಬ್ಲಾಕ್ ಕಲರ್ ಅಲ್ಲೇ ಬಂದಿರುವಂತದ್ದು. ಇನ್ನ ಹಿಂದೆಗಡೆ ಇರುವಂತಹ ಟೈರ್ ಕೂಡ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಗಡೆ ಇರುವಂತಹ ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 ಆಗಿರುತ್ತೆ. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡೋದಾದ್ರೆ ಇಂಜಿನ್ CC 123.94 CC ಇಂದ ಬಂದಿರುತ್ತೆ. ಇಂಜಿನ್ ಟೈಪ್ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ 2 ವಾಲ್ವ್ಸ್ ಇಂಜಿನ್ ಇಂದ ಬಂದಿರುತ್ತೆ. ಹಾಗೆ BHP ನ ನೋಡಿದ್ರೆ 10.72 BHP ಅಟ್ 7500 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ ನೋಡೋದಾದ್ರೆ 10.9 Nm ಅಟ್ 6000 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಇನ್ನ ಈ ಒಂದು ಬೈಕ್ ಗೆ ಒಟ್ಟು 5 ಗೇರ್ಸ್ ಇರುವಂತದ್ದು. ಸೊ ಒಂದು ಡೌನ್ ಆದ್ರೆ ಮಿಕ್ಕಿದೆಲ್ಲ 4 ಅಪ್ ಆಗಿರುತ್ತೆ. ಸೊ ಕ್ಲಚ್ ನ ನೋಡೋದಾದ್ರೆ ಇದು ವೆಟ್ ಮಲ್ಟಿಪ್ಲೇಟ್ ಕ್ಲಚ್ ಇಂದ ಬಂದಿರುತ್ತೆ. ನೆಕ್ಸ್ಟ್ ಇದ್ರದ್ದು ರೈಡಿಂಗ್ ರೇಂಜ್ ಅಂದ್ರೆ ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ನಮಗೆ 682 ಕಿಲೋಮೀಟರ್ ಅಷ್ಟು ದೂರ ಈ ಒಂದು ಬೈಕ್ ಅಲ್ಲಿ ಹೋಗ್ಬೋದಾಗಿರುತ್ತೆ ಒಂದು ಫುಲ್ ಟ್ಯಾಂಕ್ ಗೆ. ಹಾಗೆ ಟಾಪ್ ಸ್ಪೀಡ್ ಈ ಒಂದು ಬೈಕ್ ನೋಡೋದಾದ್ರೆ ನಮಗೆ 112 km/h ಆಗಿರುತ್ತೆ. ಈ ಬೈಕ್ ನ ಮೈಲೇಜ್ ನ ನೋಡೋದಾದ್ರೆ 62 km/ಲೀಟರ್ ಇಂದ 65 km/ಲೀಟರ್ ಆಗಿರುತ್ತೆ. ಹಾಗೆ ಒಂದು ಬೈಕ್ ನ ಫುಲ್ ಟ್ಯಾಂಕ್ ಕೆಪಾಸಿಟಿ ಬಂದು 11 ಲೀಟರ್ ಅಷ್ಟು ಆಗಿರುತ್ತೆ. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 1.76 ಲೀಟರ್ ಅಷ್ಟು ಆಗಿರುತ್ತೆ. ಇನ್ನು ಆಯಿಲ್ ಕೆಪಾಸಿಟಿ ನೋಡೋದಾದ್ರೆ 1 ಲೀಟರ್ ಅಷ್ಟು ಆಯಿಲ್ ಈ ಒಂದು ಇಂಜಿನ್ ಗೆ ಇಡಿಸುವಂತದ್ದು. ಈ ಬೈಕ್ ಅಲ್ಲಿ ನಮಗೆ ಒಟ್ಟು 2 ಕೀಸ್ ನ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಿರ್ಬೋದು ಸಿಂಪಲ್ ಆಗಿ 2 ಕೀಸ್ ನ ಕೊಟ್ಟಿರ್ತಾರೆ. 2 ಬೇಸಿಕ್ ಕೀಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಸ್ವಿಚಸ್, ಗೇರ್ ಲಿವರ್ ಅಥವಾ ಗ್ರಿಪ್ಪರ್ಸ್ ತುಂಬಾನೇ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು. ಸೊ ಇದು ನಿಮಗೆ TFT ಡಿಸ್ಪ್ಲೇ ನ ಅಡ್ಜಸ್ಟ್ ಮಾಡಕ್ ಕೊಟ್ಟಿರುವಂತಹ ಸ್ವಿಚಸ್, ಹಾರ್ನ್ ಸ್ವಿಚ್, ಮತ್ತೆ ಗೇರ್ ಲಿವರ್ ಮತ್ತೆ ಗ್ರಿಪ್ಪರ್ಸ್ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಿಂದ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ಇದು ರೈಟ್ ಸೈಡ್ ಅಲ್ಲಿ ಕೊಟ್ಟಿರುವಂತಹ ಸ್ವಿಚಸ್ ಅಷ್ಟೇ ನಿಮಗೆ ಆಟೋಮೆಟಿಕ್ ಸ್ಟಾಪ್ ಆನ್ ಅಂತ ಫೀಚರ್ಸ್ ಕೂಡ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ಎರ್ಗೋನಮಿಕ್ಸ್ ವಿಚಾರದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತುಂಬಾನೇ ಪ್ರೀಮಿಯಂ ಆಗಿ ಕೊಟ್ಟಿರುವಂತದ್ದು ಈ ಒಂದು ಬೈಕ್ ಅಲ್ಲಿ ಅಂತಾನೆ ಹೇಳ್ಬೋದು.
ಹಾಗೆ ಇಲ್ಲಿ ಕೊಟ್ಟಿರುವಂತಹ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ನ ನೋಡ್ತಿರ್ಬೋದು. ಇದು ನಿಮಗೆ ಜಸ್ಟ್ ಕೀ ಹಾಕಿ ಓಪನ್ ಮಾಡುವಂತದ್ದು, ಸಿಂಪಲ್ ಆಗಿ ಕೊಟ್ಟಿರುವಂತದ್ದು. ಸೊ ಈಸಿ ಆಗಿರುತ್ತೆ ಫ್ಯೂಯಲ್ ಟ್ಯಾಂಕ್ ಫಿಲ್ ಮಾಡ್ಸಕ್ಕೆ ಅಂತಾನೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಈ ಒಂದು ಬೈಕಲ್ಲಿ ಕೊಟ್ಟಿರುವಂತಹ ಸೀಟ್ ನ ನೋಡ್ತಿರ್ಬೋದು. ಇದು ಸಿಂಗಲ್ ಸೀಟ್ ಆಗಿರುತ್ತೆ, ಯಾವುದೇ ರೀತಿ ಸ್ಪ್ಲಿಟೆಡ್ ಬಂದಿರೋದಿಲ್ಲ. ಸೊ ತುಂಬಾ ಬ್ರಾಡ್ ಆಗಿ ತುಂಬಾನೇ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಡೈಲಿ ಕಮ್ಯೂಟ್ ಮಾಡೋದಕ್ಕೆ ಯಾವ ತರ ಇರಬೇಕು, ಅದು ರೈಡರ್ಗೂ ಅಷ್ಟೇ, ಹಾಗೆ ಪಿಲಿಯನ್ ರೈಡರ್ಗೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು, ಬ್ಲಾಕ್ ಕಲರ್ ಅಲ್ಲಿ ಶಾರ್ಪ್ ಎಡ್ಜ್ ಇಂದ ಕೊಟ್ಟಿರುವಂತದ್ದು, ತುಂಬಾನೇ ಅಗ್ರೆಸಿವ್ ಲುಕ್ ಆಗಿ ಇರುವಂತದ್ದು. ಹಾಗೆ ನಿಮಗೆ ಇದು ತುಂಬಾನೇ ಸ್ಟ್ರಾಂಗ್ ಮೆಟಲ್ ಇಂದನೂ ಕೂಡ ಬಂದಿರುವಂತದ್ದು. ಇನ್ನ ಬ್ಯಾಕ್ ಲೈಟ್ ನಿಮಗೆ ಟೈಲ್ ಲ್ಯಾಂಪ್ ನಿಮಗೆ ಎಲ್ಇಡಿ ಇಂದ ಬಂದಿರುತ್ತೆ. ಇಂಡಿಕೇಟರ್ಸ್ ನಿಮಗೆ ಹಾಲೋಜಿನ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಎಲ್ಇಡಿ ಇರೋದಿಲ್ಲ. ಸೊ ಹಾಗೆ ನಿಮಗೆ ಅಲ್ಲಿ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಕೂಡ ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುವಂತದ್ದು. ಹಾಗೆ ಒಂದು ಬೈಕಲ್ಲಿ ಫ್ರಂಟ್ ಅಲ್ಲಿ ನಿಮಗೆ ಎರಡೂ ಸೈಡು ಈ ತರ ರಿಫ್ಲೆಕ್ಟರ್ಸ್ ನ ಕೊಟ್ಟಿದ್ದಾರೆ, ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ರೈಡರ್ ಗೆ ಕೊಟ್ಟಿರುವಂತಹ ಫುಟ್ ರೆಸ್ಟ್ ನಿಮಗೆ ರಬ್ಬರ್ ಪ್ಯಾಡೆಡ್ ಇಂದ ಬಂದಿರುತ್ತೆ. ಸೊ ಒಳ್ಳೆ ಗ್ರಿಪ್ ಆಗಿರುತ್ತೆ. ಮತ್ತೆ ನಿಮಗೆ ಗೇರ್ ಲಿವರ್ ನೋಡ್ತಿರ್ಬೋದು, ನಿಮಗೆ ಅಲ್ಲಿ ಎರಡೂ ಸೈಡು ಫ್ರಂಟ್ ಟು ಬ್ಯಾಕ್ ಎರಡು ಇರುವಂತದ್ದು. ನಿಮಗೆ ಸೈಡ್ ಸ್ಟ್ಯಾಂಡು ಇದೆ, ಮತ್ತೆ ಡಬಲ್ ಸ್ಟ್ಯಾಂಡು ಇದೆ. ಈ ಒಂದು ಬೈಕ್ ಅಲ್ಲಿ ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ಹಾಗೆ ನಿಮಗೆ ಪಿಲಿಯನ್ ರೈಡರ್ ಗೆ ಕೊಟ್ಟಿರುವಂತಹ ಫುಟ್ ರೆಸ್ಟ್ ನಿಮಗೆ ಬೇಸಿಕ್ ಆಗಿರುವಂತದ್ದು ನೋಡ್ತಿರ್ಬೋದು. ಹಾಗೆ ನಿಮಗೆ ಚೈನ್ ಸ್ಪ್ರಾಕೆಟ್ ಗೆ ಕವರ್ ಕೂಡ ಕೊಟ್ಟಿದ್ದಾರೆ, ಯಾವುದೇ ರೀತಿ ಡಸ್ಟ್ ಹೋಗೋದಿಲ್ಲ, ಒಳ್ಳೆ ಮೇಂಟೆನೆನ್ಸ್ ಫ್ರೀ ಆಗಿರುತ್ತೆ. ಸೊ ಲೇಡೀಸ್ ಕುತ್ಕೊಳ್ಳೋಕೆ ನಿಮಗೆ ಫುಟ್ ರೆಸ್ಟ್ ಕೊಟ್ಟಿರ್ತಾರೆ. ಹಾಗೆ ಸ್ಯಾರಿ ಗಾರ್ಡ್ ಕೂಡ ಕೊಟ್ಟಿರುವಂತದ್ದು ನಿಮಗೆ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬೋದು, ಸೇಫ್ಟಿ ಫೀಚರ್ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತದ್ದು. ರೈಟ್ ಸೈಡ್ ಕೂಡ ಸಿಮಿಲರ್ ಆಗಿರುವಂತಹ ಎರ್ಗೊನಾಮಿಕ್ಸ್ ನ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಹಾಗೆ ನಿಮಗೆ ಇಲ್ಲಿ ಸೈಲೆನ್ಸರ್ ಮೇಲೆ ಕೊಟ್ಟಿರುವಂತಹ ಕ್ರೋಮ್ ಫಿನಿಶ್ ಕವರ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಟ್ರಾಕ್ಟಿವ್ ವೇ ಆಗಿ ಕಾಣಿಸ್ತಿರುವಂತದ್ದು ಈ ಒಂದು ಬೈಕ್ ಅಲ್ಲಿ. ಹಾಗೆ ನಿಮಗೆ ಈ ಕಡೆ ನೋಡ್ತಿರುವಂತಹ ರಬ್ಬರ್ ಪ್ಯಾಡೆಡ್ ಬ್ರೇಕ್ ಪ್ಯಾಡ್ ನೋಡಬಹುದು, ಒಳ್ಳೆ ಗ್ರಿಪ್ ಆಗಿರುತ್ತೆ. ಬ್ರೇಕ್ ನ ಅಪ್ಲೈ ಮಾಡೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ಅಲ್ಲಿ ನಮಗೆ ಕಿಕ್ಕರ್ ಕೂಡ ಇರುವಂತದ್ದು, ಹಾಗೆ ಸೆಲ್ಫ್ ಸ್ಟಾರ್ಟ್ ಕೂಡ ಇರುವಂತದ್ದು ನಿಮಗೆ ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಬಿಕಾಸ್ ಎಷ್ಟೋ ಗಾಡಿಗಳಲ್ಲಿ ಇದು ಇರೋದಿಲ್ಲ. ಈ ಬೈಕ್ ನ ಮೇನ್ ಅಪ್ಡೇಟ್ ಅಂತ ಹೇಳಿದ್ರೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು 4.2 ಇಂಚಸ್ TFT ಡಿಸ್ಪ್ಲೇ ಇರುವಂತಹ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನ ಕೊಟ್ಟಿರುವಂತದ್ದು. ಸೊ ಈ ಒಂದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ನಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಡಿಜಿಟಲ್ ಬರುವಂತದ್ದು. ಸೊ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಈ ಒಂದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಸಿಮಿಲರ್ ಆಗಿರುವಂತದ್ದು. ಸೊ ಈ ಒಂದು ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಅಲ್ಲಿ ನಮಗೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಕನೆಕ್ಟಿವಿಟಿ ಮಾಡ್ಕೊಳ್ಳುವಂತಹ ಒಂದು ಫೀಚರ್ ನ ಕೊಟ್ಟಿರುವಂತದ್ದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರುವಂತದ್ದು, ಸ್ಪೀಡೋಮೀಟರ್, ಟೇಕೋಮೀಟರ್, ಟೂ ಟ್ರಿಪ್ ಮೀಟರ್ಸ್ ಕೊಟ್ಟಿರುವಂತದ್ದು. ಹಾಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಇಲ್ಲಿ ಸ್ವಿಚಸ್ ಕೂಡ ಕೊಟ್ಟಿರುವಂತದ್ದು ನಮಗೆ. ಸೊ ನೋಡ್ತಿರ್ಬೋದು, ಆ ಸ್ವಿಚಸ್ ಇಂದ ನಾವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬಹುದಾಗಿರುತ್ತೆ, ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬಹುದಾಗಿರುತ್ತೆ. ಸೊ ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಮಗೆ ಡಿಜಿಟಲ್ ಮುಖಾಂತರನೇ ಕಾಣಿಸುವಂತದ್ದು. ಹಾಗೆ ಒಂದು ಬೈಕ್ ಅಲ್ಲಿ ನಮಗೆ USB ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿರುವಂತದ್ದು. ಸೊ ಅದು ಕೂಡ ಒಂದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ನಮಗೆ ಡೈಲಿ ಕಮ್ಯೂಟ್ ಮಾಡೋದಕ್ಕೆ ಈ TFT ಡಿಸ್ಪ್ಲೇ ಹಾಗೆ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತೆ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿರೋದು ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಈ ಬೈಕ್ ಅಲ್ಲಿ ಬರುವಂತಹ ಕಂಪನಿ ವಾರಂಟಿನ ನೋಡೋದಾದ್ರೆ 42,000 ಕಿಲೋಮೀಟರ್ ಅಥವಾ 3 ವರ್ಷ ಆಗಿರುತ್ತೆ. ಸೊ ಎರಡರಲ್ಲಿ ಯಾವ್ದು ಮುಂಚೆ ಆಗುತ್ತೆ ಅದನ್ನ ನಾವು ಕ್ಲೈಮ್ ಮಾಡ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ ಈ ಒಂದು ಬೈಕ್ ನ ಓವರ್ ಆಲ್ ವೆಯ್ಟ್ 116 kg ಅಷ್ಟು ಆಗಿರುತ್ತೆ. ನೆಕ್ಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ ಈ ಒಂದು ಬೈಕ್ ಅಲ್ಲಿ ಕೊಟ್ಟಿರುವಂತಹ ಗ್ರೌಂಡ್ ಕ್ಲಿಯರೆನ್ಸ್ 160 mm ಅಷ್ಟು ಆಗಿರುತ್ತೆ. ನೋಡ್ತಿರ್ಬೋದು, ಯಾವುದೇ ರೀತಿ ಹಳ್ಳ ಕೊಳ್ಳ ಅಥವಾ ಹಂಪ್ಸ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಅದರಿಂದನೇ ಇದೊಂದು ಡೈಲಿ ಕಮ್ಯೂಟರ್ ಅಂತಾನೆ ಹೆಸರು ಪಡ್ಕೊಂಡಿರುವಂತದ್ದು. ನೆಕ್ಸ್ಟ್ ಈ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 678 mm ಅಷ್ಟಿರುವಂತದ್ದು. ಸೊ ನನ್ನ ಹೈಟು 6.1 ಅಡಿ. ಕುತ್ಕೊಂಡಾಗ ನಂಗೆ ಯಾವುದೇ ರೀತಿ ಅನ್ಕಂಫರ್ಟಬಲ್ ಫೀಲ್ ಆಗ್ಲಿಲ್ಲ, ತುಂಬಾನೇ ಈಸಿ ಆಗಿತ್ತು. ಸೊ ಇಲ್ಲಿ ನೋಡ್ತಿರ್ಬೋದು ವ್ಯೂ ಹೇಗಿದೆ ಅನ್ನೋದನ್ನ. ನೆಕ್ಸ್ಟ್ ಈ ಒಂದು ಬೈಕ್ ನ ಎಕ್ಸಾಸ್ಟ್ ಸೌಂಡ್ ನ ನೋಡ್ಕೊಂಡು ಬರೋಣ ಬನ್ನಿ. ಈ ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಫಸ್ಟ್ ಸರ್ವಿಸ್ ನಿಮಗೆ 1000 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ ಆಗಿರುತ್ತೆ. ಎರಡನೇ ಸರ್ವಿಸು 6000 ಕಿಲೋಮೀಟರ್ ಅಥವಾ 180 ದಿವಸದೊಳಗಡೆ ಆಗಿರುತ್ತೆ. ಮೂರನೇ ಸರ್ವಿಸು 12,000 ಕಿಲೋಮೀಟರ್ ಅಥವಾ 1 ವರ್ಷದೊಳಗಡೆ ಆಗಿರುತ್ತೆ. ಇದಿಷ್ಟು ಫ್ರೀ ಸರ್ವಿಸ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ರೈವಲ್ರಿ ಬೈಕ್ಸ್ ನ ನೋಡೋದಾದ್ರೆ TVS ರೈಡರ್ 125, ಹೀರೋ ಎಕ್ಸ್ಟ್ರೀಮ್ 125, ಹಾಗೆ ಬಜಾಜ್ ಪಲ್ಸರ್ 125 ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಬೈಕ್ ನ ಆವರೇಜ್ ಮೈಂಟೆನೆನ್ಸ್ ಕಾಸ್ಟ್ ನ ನೋಡೋದಾದ್ರೆ 2,000 ರೂಪಾಯಿಂದ 2,500 ರೂಪಾಯಿ ಅಷ್ಟು ಆಗಿರುತ್ತೆ. ಈ ಒಂದು ಬೈಕ್ ಅಲ್ಲಿ ನಮಗೆ ಎಲ್ಲಾ ಆನಂದ್ ಹೋಂಡಾ ಶೋರೂಮ್ ಗಳಲ್ಲಿ
ಡಿಸ್ಕೌಂಟ್ ಸಹ ಕೊಡ್ತಿದ್ದಾರೆ. ಕಾರ್ಪೊರೇಟ್ ಡಿಸ್ಕೌಂಟು, ಎಕ್ಸ್ಚೇಂಜ್ ಬೋನಸ್ ಇರುತ್ತೆ, ಹೆಲ್ಮೆಟ್ ಫ್ರೀ ಆಗಿ ಕೊಡ್ತಿದ್ದಾರೆ. ಹಾಗೆ HDFC ಮತ್ತೆ IDFC ಬ್ಯಾಂಕ್‌ನ ಕ್ರೆಡಿಟ್ ಕಾರ್ಡ್‌ನ ಯೂಸ್ ಮಾಡೋದ್ರಿಂದ ನಿಮಗೆ ಇನ್‌ಸ್ಟಂಟ್ ಕ್ಯಾಶ್ ಬ್ಯಾಕ್ ಸಹ ಬರ್ತಿದೆ. ಸೊ ಇದೆಲ್ಲ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತಹ ನಂಬರ್‌ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಹಾಗೆ ಈ ಒಂದು ಬೈಕ್‌ನ ಆನ್ ರೋಡ್ ಪ್ರೈಸ್‌ನ ನೋಡೋದಾದ್ರೆ ನಿಮ್ಗೆ ನಾನು ಬರೀ ಟಾಪ್ ವೇರಿಯಂಟ್ ಮಾತ್ರ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಬೇರೆ ಎಲ್ಲಾ ವೇರಿಯಂಟ್ಸ್‌ದು ಪ್ರೈಸಸ್ ನಿಮ್ಗೆ ಹತ್ತತ್ರ ಸಿಮಿಲರ್ ಆಗಿರುವಂತದ್ದು. ಸೊ 2-3 ಸಾವಿರ ಹೆಚ್ಚು ಕಮ್ಮಿ ಇರುವಂತದ್ದು. ಸೊ ಬೆಸ್ಟ್ ನನ್ನ ಪ್ರಕಾರ ನೀವು ಟಾಪ್ ವೇರಿಯಂಟ್‌ಗೆ ಹೋಗುವಂತದ್ದು. ಸೊ ಅದಕ್ಕೆ ನಿಮ್ಗೆ ಟಾಪ್ ವೇರಿಯಂಟ್‌ನ ಪ್ರೈಸ್‌ನ ಹೇಳ್ತಾ ಹೋಗ್ತೀನಿ. ಎಕ್ಸ್ ಶೋರೂಮ್ ಪ್ರೈಸ್ ನಿಮ್ಗೆ ₹94,721 ಅಷ್ಟಾಗಿರುತ್ತೆ. RTO ಮತ್ತೆ ಬೇರೆ ಚಾರ್ಜಸ್ ₹13,822 ಅಷ್ಟಾಗಿರುತ್ತೆ. ಇನ್ಶೂರೆನ್ಸ್ ಮತ್ತೆ ಬೇರೆ ಚಾರ್ಜಸ್ ನಿಮ್ಗೆ ₹7,310 ಅಷ್ಟಾಗಿರುತ್ತೆ. ಅದರ್ ಚಾರ್ಜಸ್ ಅಂತ ಹೇಳಿ ₹2,000 ಅಷ್ಟು ಚಾರ್ಜ್ ಮಾಡ್ತಿರುವಂತದ್ದು. ಸೊ ಒಟ್ಟು ನಿಮ್ಗೆ ಆನ್ ರೋಡ್ ಪ್ರೈಸ್ ₹1,17,853 ಅಷ್ಟಾಗಿರುತ್ತೆ. ಅಂದ್ರೆ ರೌಂಡ್ ಆಫ್ ₹1,18,000 ಅಷ್ಟಾಗಿರುತ್ತೆ. ಸೊ ಇದಿಷ್ಟು ಈ ಒಂದು ಬೈಕ್‌ನ ಮಾಹಿತಿ ಆಗಿರುವಂತದ್ದು. ಬೇರೆ ಇನ್ಯಾವುದೇ ಮಾಹಿತಿ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.